ಹೊರಗಡೆ ಥರ ಗರಿಗರಿಯಾದಂತಹ ಖಾಕ್ರಾನ ಮಾಡ್ತಾ ಇದ್ದೀನಿ. ತುಂಬಾ ಹೆಲ್ದಿ ಮತ್ತು ಟೇಸ್ಟಿಯಾಗಿರುತ್ತೆ. ಇದನ್ನು ನಾನು ಗೋಧಿ ಹಿಟ್ಟಿನಿಂದ ಮಾಡಿದ್ದೀನಿ. ಮಾಡೋದಕ್ಕೆ 45 ನಿಮಿಷ ಹಿಡಿಯುತ್ತೆ, ಆದರೆ ಖಾಲಿ ಮಾಡೋದಕ್ಕೆ 10 ನಿಮಿಷ ಸಾಕು. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು ಬೌಲಿಗೆ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಿಟ್ಟನ್ನು ಸ್ಟ್ರೈನ್ ಮಾಡಿ ತೊಗೊಳ್ಳಿ. 1/4 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಮತ್ತು 2 ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿಯನ್ನು ಹಾಕ್ಕೋತಾ ಇದ್ದೀನಿ. ಕಸೂರಿ ಮೇಥಿ ಬದಲಿಗೆ ನೀವು ಫ್ರೆಶ್ ಆದ ಮೆಂತ್ಯ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, 1 ಟೀ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಈಗ ಎಲ್ಲ ಮಸಾಲೆಗಳನ್ನು ಸರಿಯಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟಿಗೆಲ್ಲ ಸರಿಯಾಗಿ ಮಸಾಲೆ ಹತ್ಕೊಳ್ಳುತ್ತೆ. ಈಗ ಇದಕ್ಕೆ ನಾನು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ಈ ಖಾಕ್ರ. ಅದಕ್ಕಾಗಿ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೋತಾ ಹಿಟ್ಟನ್ನು ಗಟ್ಟಿಯಾಗಿ ನಾದ್ಕೊಳ್ಬೇಕು. ಹಿಟ್ಟು ಸಾಫ್ಟ್ ಆಗಿರಬಾರ್ದು, ಹಿಟ್ಟು ಗಟ್ಟಿನೇ ಆಗಿರಬೇಕು. ಆಮೇಲೆ ನಾವು ತೆಳುವಾಗಿ ಲಟಾಸ್ಕೊಳ್ಳೋದಕ್ಕೆ ಸುಲಭವಾಗುತ್ತೆ. ಈಗ ಇದ್ರ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಒಂದು 10ರಿಂದ 15 ನಿಮಿಷ ನೆನೆಯೋದಕ್ಕೆ ಬಿಡಿ. 15 ನಿಮಿಷ ಆಗಿದ್ಮೇಲೆ ಹಿಟ್ಟನ್ನು ಮತ್ತೆ ಒಂದ್ಸಲ ಈ ಥರ ನಾದ್ಕೋತಾ ಇದ್ದೀನಿ. ನಾದ್ಕೊಂಡ್ಬಿಟ್ಟು ಈಗ ನಾನು ಒಂದೇ ಸಲ ಎಲ್ಲ ಒಂದೇ ಸೈಜ್ನಲ್ಲಿ ಉಳ್ಳಿಗಳನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಯಾವ ಸೈಜ್ನಲ್ಲಿ ನೀವು ಖಾಕ್ರನ ಮಾಡ್ಕೋತೀರಾ ಆ ಸೈಜ್ನಲ್ಲಿ ನೀವು ಈ ರೀತಿ ಉಳ್ಳಿಗಳನ್ನು ಕಟ್ ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಸೈಜ್ನಲ್ಲಿ ಮಾಡ್ತಾ ಇದ್ದೀನಿ, ಅದಕ್ಕಾಗಿ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನು ಕಟ್ಕೊಂಡಿದ್ದೀನಿ. ಒಂದೇ ಸಲ ಉಂಡೆಯನ್ನು ಕಟ್ಕೊಂಡು ಇಟ್ಕೊಂಡ್ರೆ ಸ್ವಲ್ಪ ಆಗಿಬಿಡುತ್ತೆ. ಈಗ ಒಂದು ತೊಗೊಂಡ್ಬಿಟ್ಟು ನಾನು ಉಳಿದಿರೋದರ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಕೊತಾ ಇದ್ದೀನಿ. ಕಡಲೆ ಹಿಟ್ಟಿರೋದ್ರಿಂದ ಡ್ರೈ ಆಗಿಬಿಡುತ್ತೆ. ಲಿಡ್ಡನ್ನು ಕ್ಲೋಸ್ ಮಾಡಿನೇ ಇಟ್ಕೊಳ್ಳಿ. ಈಗ ಒಣ ಗೋಧಿ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ನಾನು ಇದನ್ನು ಪಾಪಡ್ ಥರ ತೆಳುವಾಗಿ ಲಟಾಸ್ಕೋತಾ ಇದ್ದೀನಿ. ಎಷ್ಟು ಬೇಕು ಅಷ್ಟು ಹಿಟ್ಟನ್ನು ಹಚ್ಕೊಳ್ಬೋದು. ಹಿಟ್ಟು ಸರಿಯಾಗಿ ನಾದ್ಕೊಂಡ್ರೆ ಸರಿಯಾಗಿ ಈ ಥರ ತೆಳುವಾದಂತಹ ಖಾಕ್ರ ರೆಡಿ ಆಗುತ್ತೆ. ನೋಡಿ ನೀವು ಎಷ್ಟು ತೆಳುವಾಗಿ ಬಂದಿದೆ ಅಂತ. ಈಗ ನಿಮಗೆ ಒಂದೇ ಸೈಜ್ನಲ್ಲಿ ಬೇಕು ಎಲ್ಲ ಖಾಕ್ರ ಅಥವಾ ಶೇಪ್ ಚೆನ್ನಾಗಿ ರೌಂಡ್ ಆಗಿ ಬರಬೇಕಂದ್ರೆ ನೀವು ಯಾವುದಾದ್ರೂ ಈ ಥರ ಪ್ಲೇಟ್ ಅಥವಾ ಯಾವುದಾದ್ರೂ ಲೀಡನ್ನು ತೊಗೊಂಡ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರುವಂತಹ ಹಿಟ್ಟನ್ನು ತೆಕ್ಕೋತಾ ಇದ್ದೀನಿ. ಇದನ್ನು ಕೂಡ ಆಮೇಲೆ ಇನ್ನೊಂದು ಸಲ ಖಾಕ್ರ ಮಾಡುವಾಗ ಯೂಸ್ ಮಾಡ್ಕೊಳ್ಬೋದು. ಈ ರೀತಿ ಖಾಕ್ರಾನ ಒಂದೇ ಸಲ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಬೇಯಿಸೋದು ಟೈಮ್ ಹಿಡಿಯುತ್ತೆ, ಮಾಡೋದು ಮತ್ತು ನಾದ್ಕೊಳ್ಳೋದು ಅಷ್ಟೇನು ಟೈಮ್ ಹಿಡಿಯೋದಿಲ್ಲ, ಆದರೆ ಬೇಯಿಸುವಾಗ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಯುತ್ತೆ. ಫುಲ್ ವಿಡಿಯೋನ ನೋಡಿ. ಬೇಯಿಸೋದು ಕೂಡ ತುಂಬ ಇಂಪಾರ್ಟೆಂಟು ಇದರೊಳಗೆ. ಈಗ ಹಂಚನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಒಂದು 4ರಿಂದ 5 ನಾನು ಖಾಕ್ರಾನ ಮಾಡ್ಕೊಂಡಿದ್ದೆ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಈ ಥರ ಹಂಚು ಪ್ಲೇನ್ ಆಗಿರಬೇಕು. ದೋಸದ ಹಂಚು ಕೂಡ ತೊಗೊಳ್ಬಹುದು. ಇದ್ರ ಮೇಲೆ ಹಾಕಿ 1-2 ಸೆಕೆಂಡ್ ಆಗಿದ್ಮೇಲೆ ಇದನ್ನು ಈಗ ತಿರ್ಸ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಈ ಥರ ತಿರ್ಗಿಸ್ಕೊಂಡ್ಬಿಟ್ಟು ಆಮೇಲೆ ಇದ್ರ ಮೇಲೆ ನಾವು ಕಾಟನ್ ಬಟ್ಟೆಯಿಂದ ಈ ರೀತಿ ಪ್ರೆಸ್ ಮಾಡ್ಕೋತಾ ಇದನ್ನು ಬೇಯಿಸ್ಕೊಳ್ಬೇಕು. ಎರಡೂ ಕಡೆಯಿಂದ ಇದೇ ರೀತಿ ಬೇಯಿಸ್ಕೊಳ್ಳಿ, ಅಂದರೆ ಉಬ್ಬೋದಿಲ್ಲ ಮತ್ತು ಗರಿಗರಿಯಾಗಿ ಎಲ್ಲ ಕಡೆ ಸರಿಯಾಗಿ ಬೇಯುತ್ತೆ ಈ ಖಾಕ್ರ. ನೋಡಿ ಈ ಥರ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಇದ್ದಾಗ ಸಾಫ್ಟ್ ಆಗಿರುತ್ತೆ, ತಣ್ಣಗಾಗಿದ್ದ ಮೇಲೆ ಗರಿ ಆಗುತ್ತೆ. ಹೊರಗಡೆ ಥರನೇ ಸೇಮ್ ಟೇಸ್ಟ್ ಬರುತ್ತೆ. ಸುಲಭವಾಗಿ ಮನೆಯಲ್ಲೇ ಈ ರೀತಿ ಹೆಲ್ದಿಯಾದಂಥ ಖಾಕ್ರಾನ ಮಾಡ್ಕೊಳ್ಳಿ. ನಾನು ಎಣ್ಣೆಯನ್ನು ಹಚ್ಕೊಂಡಿಲ್ಲ, ನೀವು ಬೇಕಾದರೆ ಎಣ್ಣೆಯನ್ನು ಹಚ್ಕೊಳ್ಬೋದು. ಆದರೆ ಜಾಸ್ತಿ ದಿನ ಇಟ್ಕೊಳ್ತೀರಾ ಅಂದರೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಪೂರ್ತಿಯಾಗಿ ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡ್ಬಿಟ್ಟು ತಣ್ಣಗೆ ಮಾಡ್ಕೊಳ್ಳಿ. ತಣ್ಣಗಾಗಿದ ಮೇಲೆ ಜಿಪ್ಲಾಕ್ ಬ್ಯಾಗಿಗೆ ಹಾಕ್ಕೊಂಡ್ಬಿಟ್ಟು ನೀವು ಇದನ್ನು 1 ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಎಲ್ಲಾದರೂ ಪ್ರವಾಸಕ್ಕೆ ಹೋಗ್ತೀರಾ ಅಂದರೆ ತೊಗೊಂಡು ಹೋಗ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ತೋರಿಸಿದ ಮೆಜರ್ಮೆಂಟ್ನಲ್ಲಿ ನಾನು ಒಂದು 18ರಿಂದ 19 ಖಾಕ್ರಗಳನ್ನು ಮಾಡ್ಕೊಂಡಿದ್ದೀನಿ. ಜಾಸ್ತಿ ಕಡಿಮೆ ಆಗ್ಬೋದು, ಸೈಜ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಟ್ರೈ ಮಾಡಿ ನೋಡಿ, ಕಮೆಂಟ್ ಬಾಕ್ಸ್ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.